ಜಾತಿ ಜನಗಣತಿಯಲ್ಲಿ ಎಸ್ಸಿ ಮಾದಿಗ ಎಂದು ಕಡ್ಡಾಯ ಬರೆಯಿಸಿ ಬಿಆರ್ ಭಾಸ್ಕರ್ ಪ್ರಸಾದ್ ತಿಳಿಸಿದರು. ಬಾಲ್ಕಿಯಲ್ಲಿ ಮೇ 5ರಿಂದ 17ರವರೆಗೆ, 17ರಿಂದ 19ರವರೆಗೆ ಹಾಗೂ 19ರಿಂದ 24ರವರೆಗೆ 3 ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಮಾದಿಗ ಎಂದು ಬರೆಸುವಂತೆ ಬಿಆರ್ ಭಾಸ್ಕರ್ ಪ್ರಸಾದ್ ಕರೆ ನೀಡಿದರು. ನಗರದ ಡಾಡಿಗೆ ಬೇಸ್ ಕಾಲೋನಿಯ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಶನಿವಾರ ಸಮಾಜ ಬಾಂಧವರನ್ನ ಉದ್ದೇಶಿಸಿ ಮಾತನಾಡಿದರು. ಇದು ಸಂಪೂರ್ಣ ಗಣಕಯುಕ್ತ ಸರ್ವೆ ಆಗಿರುತ್ತದೆ. ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು. ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಎಂತಲೇ ಬರೆಯುವುದನ್ನ ಮರೆಯಬಾರದೆಂದು ಪುನರುಚ್ಚರಿಸಿದರು. ಜಾತಿ ಗಣತಿಯಲ್ಲಿ ಆಗಸ್ಟ್ 1, 2024ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವು ಹೊಂದಿದೆ ಎಂದು ಆದೇಶದಲ್ಲಿ ತಿಳಿದಿರುತ್ತದೆ. ಅಧಿಕೃತವಾಗಿ ಹೇಳಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ನಿರ್ಧರಿಸಿ ವೈಜ್ಞಾನಿಕವಾಗಿ ಆಯಾ ಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಇದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಬರುವ 101 ಉಪಜಾತಿಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ತಿಳಿಸಿದೆ. ಅದಕ್ಕಾಗಿ ಮೇ 5ರಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಇದರಲ್ಲಿ 3 ಹಂತವಾಗಿ ಜಾತಿ ಗಣತಿ ನಡೆಯಲಿದೆ ಎಂದು ತಿಳಿಸಿದರು. ಇದೇ ತಿಂಗಳು ಮೇ 29ರಂದು ಒಳ ಮೀಸಲಾತಿ ಸರ್ಕಾರ ಶೀಘ್ರವಾಗಿ ಜಾರಿಯಾಗಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಭಾಗಿಯಾಗಿ ಪ್ರತಿಭಟನೆ ಯಶಸ್ವಿ ಮಾಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಸುಧಾಕರ್ ಸೂರ್ಯವಂಶಿ, ದತ್ತಾತ್ರೇಯ ಜ್ಯೋತಿ, ಮನೋಹರ್ ಮೇತ್ರಿ, ಮಾಣಿಕ್ಯಪ್ಪ ರೇಷ್ಮಿ, ರಾಜ್ಕುಮಾರ್ ಎಂಪಿ, ರಾಹುಲ್ ಮೇತ್ರಿ, ಬಸವರಾಜ್ ಸೈನೂರೆ, ರೋಹನ್ ಶಿಂದೆ, ದೇವಿದಾಸ್ ರೇಷ್ಮೆ, ವಿಠ್ಠಲರಾವ್ ನಿಟ್ಟೂರು, ಸತೀಶ್ ಮಾಳ್ಗಿ, ಪ್ರದೀಪ್ ಹೆಗಡೆ, ಶ್ಯಾಮ್ ತಮ್ಗೆಳಿ, ಸತೀಶ್ ನಿಟ್ಟೂರು ಮತ್ತು ಶಿವಾನಂದ್ ಕರಡಿಯಾಳ, ಸುಕನ್ಯಾ ರೇಷ್ಮೆ, ಸಂಜು ಭೋಸ್ಲೆ, ಸಚಿನ್ ಅಂಬೆ ಸಿಂಗಿ, ಪ್ರಮೋದ್ ಶಿಂದೆ, ಪ್ರಭು ತಲ್ಮಡ್ಗೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್. ಒಳ ಮೀಸಲಾತಿಯ ಹೋರಾಟದ ಒಂದು ಕ್ರಾಂತಿಕಾರಿ ರಥಯಾತ್ರೆ ಇವತ್ತು ಇಲ್ಲಿ ಬಂದಿರುವಂಥದ್ದು. ತಾವೆಲ್ಲರೂ ಆಗಮಿಸಿ ನಮ್ಮ ಕ್ರಾಂತಿಕಾರಿ ರಥಯಾತ್ರೆಯ ಉದ್ದೇಶವನ್ನ ಜನರಿಗೆ ತಿಳಿಸೋದಕ್ಕೆ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ, ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದ್ರಲ್ಲಿ ಬಹಳ ವಿಳಂಬ ಧೋರಣೆಯನ್ನು ತೋರಿಸ್ತಾ ಇದೆ. ಆಗಸ್ಟ್ 1ನೇ ತಾರೀಕು 2024ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಒಳ ಮೀಸಲಾತಿಯನ್ನು ನೀವು ರಾಜ್ಯ ಸರ್ಕಾರದವರು ಜಾರಿಗೊಳಿಸಬಹುದು ಅಂತ. ಆದರೆ ಇಲ್ಲದೇ ಇರುವಂತಹ ಕುಂಟು ನೆಪಗಳನ್ನ ಹೇಳ್ಕೊಂಡು ಮತ್ತೆ ಹೊಸ ಹೊಸ ಸಮಿತಿಗಳನ್ನ, ಆಯೋಗಗಳನ್ನ ರಚನೆ ಮಾಡಿಕೊಂಡು ನಮಗೆ ಕಾಲಹರಣ ಮಾಡ್ತಾ ಇದೆ. ಕಾಲಹರಣ ಮಾಡಿದ್ರೆ ಪರವಾಗಿಲ್ಲ, ತಡ್ಕೋಬೋದಿತ್ತು. 35 ವರ್ಷ ತಡೆದಂಥವ್ರು ಮತ್ತೆ ಈಗೇನು ಒಂದು 2-3 ತಿಂಗಳು ತಡೆಯುವಂಥದ್ದು ದೊಡ್ಡ ವಿಚಾರ ಆಗಿರಲಿಲ್ಲ, ತಡಿಬೋದಿತ್ತು. ಆದರೆ ಈ 2-3 ತಿಂಗಳ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಬಡ್ತಿ ನೇಮಕಾತಿಗಳನ್ನ ಮಾಡ್ತಾ ಇದೆ. ಹೊಸ ನೇಮಕಾತಿಗಳನ್ನ ಮಾಡೋದಕ್ಕೆ ಶುರು ಮಾಡಿತ್ತು, ಬ್ಯಾಕ್ಲಾಗ್ಗಳನ್ನ ತುಂಬೋದಕ್ಕೆ ಶುರು ಮಾಡಿತ್ತು. ಬ್ಯಾಕ್ಲಾಗ್ ಹುದ್ದೆಗಳು 36,000 ಉದ್ಯೋಗಗಳು ಕಳೆದ 22-23 ವರ್ಷಗಳ ಪೆಂಡಿಂಗ್ ಇರುವಂತಹ ಜಾಬ್ಸ್ ಅವೆಲ್ಲ. ಅದೆಲ್ಲವನ್ನು ಕೇವಲ 2-3 ತಿಂಗಳಲ್ಲಿ ತುಂಬಿಬಿಟ್ಟು ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಬೇಕು ಅನ್ನೋ ಪ್ರಯತ್ನವನ್ನೇ ರಾಜ್ಯ ಸರ್ಕಾರ ಮಾಡಿತ್ತು. ನಮ್ಮ ಹೋರಾಟದಿಂದ ಆ ಅನ್ಯಾಯದ ಪ್ರಯತ್ನವನ್ನು ತಡೆ ಹಿಡಿದಿದ್ದೀವಿ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂತಹ ಮೊದಲನೇ ಗೆಲುವು. ಎರಡನೇದು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಹೊಸ ನೇಮಕಾತಿಗಳನ್ನು ಕೂಡ ಪ್ರಾರಂಭ ಮಾಡಿತ್ತು. ಅದರ ವಿರುದ್ಧ ಕೂಡ ನಾವು ರಕ್ತದಾನವನ್ನು ಮಾಡೋದ್ರ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ ಚಳವಳಿ ಮಾಡಿದ ಕಾರಣಕ್ಕೆ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಆದರೆ ಅನ್ಯಾಯ ಏನು ಅಂತಂದ್ರೆ, ಸ್ವತಃ ಮುಖ್ಯಮಂತ್ರಿಗಳೇ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು, ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಅದು, ಅದ್ರ ಮೇಲೆ ನಿಂತ್ಕೊಂಡು ಬಡ್ತಿ ನೇಮಕಾತಿಗಳನ್ನ ಅಂದ್ರೆ ಪ್ರಮೋಷನ್ಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತು ಇವಾಗ ಪ್ರಮೋಷನ್ಗಳನ್ನ ತುಂಬುವಂತ ಕೆಲಸಕ್ಕೆ, ನೀಚ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಬರುವ 9ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡೆದೇ ಹೋದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ಮಾಡ್ತೀವಿ. ಮುಂದಿನ ZP TP ಚುನಾವಣೆಗಳಲ್ಲಿ ನೀವು ಬಡ್ತಿ ನೇಮಕಾತಿಗಳನ್ನೆಲ್ಲ ಮಾಡಿ ಆ ನಂತರ ಒಳ ಮೀಸಲಾತಿ ಜಾರಿ ತಂದರೂ ಕೂಡ ನಮಗೆ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯನ ವಿರೋಧಿಸಿ ಮುಂದಿನ ZP TP ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಮಾದಿಗ ಕಾಲೋನಿಗಳಿಗೆ ಬರದೇ ಇರೋ ರೀತಿಯಲ್ಲಿ ದಿಗ್ಬಂಧನವನ್ನು ಹಾಕ್ತೀವಿ.
ಮತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೋನಿಗಳಿಗೆ ಸೇರಿಸಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಇವಾಗ ಮುಂದಿನ ಜೂನ್ 9ನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ತಾದಂತಹ ಸಮಾವೇಶದ ಮೂಲಕ ನಾವು ಈ ರಾಜ್ಯ ಸರ್ಕಾರಕ್ಕೆ, ಇಡೀ ರಾಜ್ಯದ ಲಕ್ಷಾಂತರ ಮಾಲೀಕರು ಬೆಂಗಳೂರಿನಲ್ಲಿ ಸೇರಿ ಈ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಉಳಿಬೇಕು ಅಥವಾ ಅಳಿಬೇಕು ಅನ್ನೋದು ನಿರ್ಧಾರ. ಅದು ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮೇಲೆ ಕಾಳಜಿ ಇದ್ದು ಉಳಿತೀವಿ ಅನ್ನೋದಾದ್ರೆ ಒಳ ಮೀಸಲಾತಿನ ಜಾರಿ ಜೊತೆಗೆ ಬಡ್ತಿ ನೇಮಕಾತಿಗಳನ್ನ ರದ್ದು ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವಾಗ ಜೂನ್ 9ನೇ ತಾರೀಕು ಎಷ್ಟು ಜನ ಬರೋ ಎಕ್ಸ್ಪೆಕ್ಟೇಷನ್ ಇದೆ? ಲಕ್ಷಾಂತರ ಜನ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು.